ಕ್ಯಾಸೆಟ್ ಇಟ್ಕೊಂಡು ನಿಮ್ ಮುಂದೆ ಆವ ತೋರ್ಸೋದಕ್ಕೆ ಬಂದಿದ್ದೀರಾ ಹೇಗೆ ನನ್ನ ಫಸ್ಟ್ ರಿಲೀಸ್ ಎ ಚಿತ್ರ ಆಕ್ಚುಲಿ ಕ್ಯಾಪಿಟಲ್ ರಿಲೀಸ್ ಆಗಿದ್ದು. ಆ ಟೈಮ್ ಬೇರೆ ಯಾವ್ದು ಫಾರ್ಮ್ಯಾಟ್ ಇರಲಿಲ್ಲ. ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ CD ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ರು. ಅದೊಂದು ಚೇಂಜ್ ಓವರ್ ಪೀರಿಯಡ್. ಆ ಟೈಮಲ್ಲಿ ನಾನು ಬಂದಿದ್ದು. ಈಗ ಅಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಕಾರಣ ಒಂದು ಕ್ಯಾಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರ್ಲಿಲ್ಲ ಅಂತ CD ಬಂತು. CD ಇಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ಒಂದೊಂದು ಫೈಲ್ 80 MB ಫೈಲ್ ಇರುತ್ತೆ. ಇದನ್ನ ಕಂಪ್ರೆಸ್ ಮಾಡಿ 2 MB 3 MB ಮಾಡಿ ಒಂದು ಪೆನ್ ಡ್ರೈವ್ ಅಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ. ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಇದೊಂದು ನೆನಪು ಮಾಡಕ್ಕೆ ನಮ್ಮ ಆಕ್ಚುಲಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಐಡಿಯಾ. ಇದು ಆಕ್ಚುಲಿ ತುಂಬಾ ಖುಷಿ ಆಯಿತು. ಅಂಡ್ ಫಿಲ್ಮ್ ಆಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ. ನಾನು ಆಕ್ಚುಲಿ ಫಿಲ್ಮ್ ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡೋದು ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಮಾಂಟೇಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು. ಅಲ್ಲಿಗೆ ಫಿಲ್ಟರ್ 3 ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ. ಸೊ ಹೊಸ ಡೈರೆಕ್ಟರ್ ಅಂದ್ರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನ್ ಅಲ್ಲಿ ನೀವು ಬರ್ಕೊಡ್ತೀನಿ ಹೊಸ ಬಂದು ಅನ್ಸಲ್ಲ. ಇಟ್ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ನ ಫ್ಲೋ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅಂದ್ರೆ ಈಗ ನನ್ನ ಫ್ಲೋ ಇದೆ. ಇಟ್ ಟೇಕ್ಸ್ ಅಪ್ ಸ್ಲೋ ಟೇಕ್ ಆಫ್. ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಖುಷಿ ಐ ಕ್ಯಾನ್ ಸೇ ಜಸ್ಟ್ ಯಾಕಂದ್ರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು, ಪಾತ್ರ ಸಿಗೋದು ಮುಖ್ಯ ಅಲ್ಲ. ಅದಕ್ಕೆ ಅದನ್ನ ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ. ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ. ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್. ಅಫ್ಕೋರ್ಸ್ ಸಾಂಗ್ ಅವ್ರ ಖುಷಿ. ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್. ಸೊ ಅಬೌಟ್ 3 ಸಾಂಗ್ಸ್ ಇದೆ ಈ ಫಿಲ್ಮ್ ಅಲ್ಲಿ. ಫಿಲ್ಮ್ ಹಸ್ ಕಮ್ ಔಟ್ ವಂಡರ್ಫುಲ್, ರಿಯಲಿ ಗುಡ್. ತುಂಬಾ ಚೆನ್ನಾಗಿದೆ. ಮಾಡಿದ್ದೀರಾ. ಸೊ ಎಷ್ಟು ಆವಾಗ ಕ್ರಿಯೇಟ್ ಮಾಡುತ್ತೆ ಈ ಸಾಂಗ್ ದೇವ್ರ ಸನ್ನಿಧಿಯಲ್ಲಿ ರಿಲೀಸ್ ಮಾಡಿದ್ದೀರಾ. ಏನಾದರೂ ಸೆಂಟಿಮೆಂಟಾ ಹೇಗೆ ಅಂತ? ಸೊ ನಾನು ಸಿನಿಮಾ ಸ್ಟಾರ್ಟ್ ಮಾಡುವಾಗ 2.5 ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನದಿಂದಲೇ ಸ್ಟಾರ್ಟ್ ಮಾಡಿದ್ದು. ಆಂಜನೇಯ ಭಕ್ತ ನಂಬ್ತೀನಿ. ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಆ್ಯಂಡ್ ಕ್ಯಾಸೆಟ್ ಪುರಾಣ ಯಾವಾಗ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ. ಸೊ ಆ ಕಾರಣಕ್ಕೋಸ್ಕರ ನಾಸ್ಟಾಲ್ಜಿಯಾ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲಾನ್ ಮಾಡಿದ್ವಿ. ಹೌದು, ತುಂಬಾ ಹುಡುಕಾಟ ಮಾಡಿದ್ವಿ. ಯಾಕಂದ್ರೆ ಇವಾಗ ಕ್ಯಾಸೆಟ್ ಸಿಗ್ತಾರ, ರೆಕಾರ್ಡ್ ಮಾಡೋದು ಸಿಗ್ತಾ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದೀವಿ. ಅಂಡ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ. ಅಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ವಿಜಯ್ ತಾರೆ ಸುನಿಧಿ ಅವರು ಹಾಡಿದ್ದಾರೆ. ಇವೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನೋಡಿದಾಗ ಖಂಡಿತವಾಗ್ಲೂ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು. ಹಿಂದೆ ಮಾಡಿದಂತ 2 ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ. ಅಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು. ಅವರು ಧೈರ್ಯ ತುಂಬಿದ್ರು. ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ. ಯಾಕೆ ನೀವು ಸಿನಿಮಾಗಳದಲ್ಲೂ ಫುಡ್ ಐಟಮ್ಸ್ ಮೇಲೆ ಹೇಳ್ತೀರಾ? ಫುಲ್ ಮೀಲ್ಸ್ ಯಾಕೆ ತಿನ್ನೋದಂದ್ರೆ ಅಂದ್ರೆ ಫುಡ್ ಅಂದ್ರೆ ಅಷ್ಟು ಇಷ್ಟನಾ ನಿಮ್ಗೆ? ಹೇಗೆ? ಎಲ್ಲರಿಗೂ ಫುಡ್ ಅಂದ್ರೆ ಇಷ್ಟನೇ. ಬಿಸ್ನೆಸ್ ಅಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಸೊ ಎಲ್ಲರೂ ಫುಡಿನೇ ಒಂದು ರೀತಿ. ಎಲ್ಲರಿಗೂ ಏನಾದ್ರು ಒಂದು ಫೇವ್ರೆಟ್ ಇದ್ದೇ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್ ಒಂದೊಂದು ಡಿಶ್ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆವಾಗ ಇವೆನ್ಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಂದು 50,000 ಗಿಫ್ಟ್ ಕೊಡ್ತೀವಿ ಅಂತ ಬಟ್ ಆ ಗಿಫ್ಟ್ ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ, ಯಾರು ಹೀರೋಯಿನ್ ಸೋತಾರೆ ಹೀರೋಯಿನ್. ಅಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ನೀವು ನೋಡಿದ್ರೆ ಭಾವನೆಗಳು ಅಂತಾನೆ ಹೇಳ್ತಿದ್ರೆ ಎಮೋಷನಲ್ ಬಿಟ್ಬಿಟ್ಟು ಬೇರೆ ಏನ್ ಎಲಿಮೆಂಟ್ಸ್ ಇರುತ್ತೆ ಸಿನಿಮಾ ಅಲ್ಲ? ಇಬ್ರು ಸುಂದರವಾಗಿರುವಂತ ಹೀರೋಯಿನ್ಸ್ ಇದ್ದಾರೆ, ಇಬ್ರು ಹೀರೋಸ್ ಇದ್ದಾರೆ, ನಾನು ಮತ್ತೆ ಸೂರಜ್ ಅವರು. ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ 2010 ಪೆರೋಲ್ ಅಂತ ಮಾಡಿದ್ದು. ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ರು. ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬಾ ಮ್ಯಾಚ್ ಆಗ್ತಾರೆ ಅನ್ಸೋದು. ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದೆ ಸೂರಜ್ ಅವ್ರಿಗೆ. ಹೌದು, ಸನ್ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯ್ತು. ಒಂದು ಒಳ್ಳೆ ಎಮೋಷನಲ್ ಸಬ್ಜೆಕ್ಟ್. ಅದನ್ನು ಚೆನ್ನಾಗಿ ರೀಚ್ ಆಗ್ತಾ ಇದೆ. ಫ್ಯಾಮಿಲಿ ಎಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಅಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು, ಮಿಕ್ಸರ್ ಆಫ್
ಎಮೋಷನ್ಸ್ ಮತ್ತೆ ತುಂಬಾ ಪ್ರೀತಿ ಮೇಲೆ ನಮಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸೊ ಖುಷಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಜನರು ಏನ್ ಬೇಡ ಎಲ್ಲಿ ನೋಡಿದ್ರು ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಲಕ್ಕಿ ಎನಫ್ ಟು ಬಿ ಅಸೋಸಿಯೇಟೆಡ್ ವಿತ್ ಇಟ್. ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ಸರ್. ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ. ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮ್ಗೆ ಒಂಥರ ಲಕ್ಕನ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ. ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳದೇ ನಾವೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದೀವಿ. ಅವರಷ್ಟು ಸಿನಿಮಾಗಳು ತಗೊಳ್ದೆ ತುಂಬಾ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಸಬ್ಜೆಕ್ಟ್ಸ್ ಎಲ್ಲ. ಇವಾಗ ನಮ್ ಲಕ್ ಅವ್ರು ನಮ್ ಜೊತೆ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಎಕ್ಸೈಟೆಡ್. ಆ ಕ್ಯಾಸೆಟ್ ಮೆಮೊರೀಸ್ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡಿದ್ವಿ. ಸೊ ಈಗ ನಿಮ್ಮ ಸಿನಿಮಾದಿಂದ ಬರ್ತಿದೆ. ಸೊ ನಿಮ್ಗೆ ಯಾವ ನನಗೂ ಒಂಥರ ಸರ್ಪ್ರೈಸ್ ಆಯ್ತು ಲಿಖಿತ್ ತೋರಿಸಿದಾಗ. ಇದು ನಮಗೂ ಗೊತ್ತಿರ್ಲಿಲ್ಲ ಈ ಪ್ಲಾನ್. ನಾವು ಸ್ಕೂಲ್ ಟೈಮ್ ಅಲ್ಲಿ 1ರಿಂದ 8ನೇ ಕ್ಲಾಸ್ ಚಿಕ್ಕ ಮಕ್ಕಳೇ ನಾವು. ಟೇಪ್ ರೆಕಾರ್ಡರ್ ಅಲ್ಲಿ ಕ್ಯಾಸೆಟ್ ಹಾಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ ನೆನಪು ನನಗೆ. ಸೊ ಆ ನಾಸ್ಟಾಲ್ಜಿಯಾ ಫೀಲ್ ನ ತಿರ್ಗಾ ವಾಪಸ್ಸು ಟೇಪ್ ರೆಕಾರ್ಡರ್ ಅಲ್ಲಿ ಇವತ್ತು ಹಾಡ್ ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಸೊ ಒಂದು ಹೊಸ ಐಡಿಯಾ, ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾ ಇದೀವಿ. ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಇಟ್ಸ್ ಅ ರಾಮ್ ಕಾಮ್ ಜಾನ್ರ್ ಆಲ್ಸೋ. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಆಕ್ಟರ್ಸ್ ಎಲ್ಲರೂ ಒಂದು ಕಾಂಬಿನೇಷನ್ ಅಲ್ಲಿ, ಒಂದು ಕೊಲಾಬ್ರೇಷನ್ ಅಲ್ಲಿ ಮಾಡಿದೀವಿ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು November 21st ನಾವು ಬರ್ತಿದ್ದೀವಿ. ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ 2 ಹೀರೋಸ್ ಇಲ್ಲಿ 2 ಹೀರೋಯಿನ್ಸ್ ಇದ್ದೀರಾ. ಇಲ್ಲಿ ಹೀರೋಗೇನು ಈ ತರ ಗೋಡೆ ಉಟ್ಕೊಳ್ಳೋದು ಅದು ಅವ್ರನ್ನ ನಾ ಕೇಳ್ದಂಗೆ. ಇಲ್ಲ ಅವರು ಇವಾಗ ನಾನು ಅವ್ರು ಮಾಡ್ಬೇಕಲ್ಲ ಅಷ್ಟೇ. ಇವ್ರಿಗೂ ಇಬ್ರು ಇದ್ದಾರೆ. ಇಬ್ರು ಬಡ್ಡಿ ಅದು ನಮಗೂ ಇಬ್ರು ಹೀರೋಸ್ ಇದ್ದಾರೆ ಇಲ್ಲಿ. ಇಲ್ಲ ಸರ್, ಹೆಲ್ದಿ ಕಾಂಪಿಟೇಷನ್ ಎಸ್, ಅದು 3 ಜನದಲ್ಲೂ ಇದೆ, 4 ಜನದಲ್ಲೂ ಇದೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ನೀನಾ ನಾನಾ ಅನ್ನೋ ಕಾಂಪಿಟೇಷನ್ ಅಲ್ಲೇ ಮಾಡಿದೀವಿ. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಎಲ್ಲ ಶೂಟ್ ಎಲ್ಲ ಮುಗಿಸಿದ್ವಿ. ಅಂಡ್ ವಿ ಆರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಟು ಕಮ್ ಔಟ್. ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು, ಅಂಡ್ ವಾರಕ್ಕೆ 10-15 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಮಗೆ ಥಿಯೇಟರ್ಗಳು ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು November 21st ಕರೆಕ್ಟ್ ಟೈಮು ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಸರ್. ಅಂಡ್ ನನ್ನ ತೇಜಸ್ವಿನಿ ಮದುವೆ ಆಗಿರ್ಬೋದು, ಅದೊಂದು ಲಿಖಿತ್ ಅಂಡ್ ಎಲ್ಲ ನಿಟ್ಟಿನಲ್ಲೂ ಒಳ್ಳೆ ಲೈಕ್ ಫ್ಯಾಮಿಲಿ ಅಲ್ಲಿ ಎಲ್ಲ ನಡ್ಕೊಂಡು ಮಜಾ ಮಾಡ್ಕೊಂಡು ಖುಷಿಯಿಂದ ಅಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ರಿಸಲ್ಟ್ 21ನೇ ತಾರೀಕು ನವೆಂಬರ್ ಬರುತ್ತೆ. ನನ್ನ ಪಾತ್ರ ಪ್ರೀತಿ ಅಂತ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ. ಇದು ಒಂದು ಒಳ್ಳೆ ಹೀಗೆ ಕ್ಯೂಟ್ ಆಗಿರೋ ಒಂದು ಇಫೆಕ್ಟ್ ಕೊಟ್ಟಿದ್ದಾರೆ. ಸೊ ಎಸ್, ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ. ಪ್ರಮೋಷನ್ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ. ಬಟ್ ಇದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್. ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಇದು. ನಾವು ಪ್ರಾಕ್ಟೀಸ್ ಮಾಡ್ತೀವಿ ಇದೆಲ್ಲ ಕ್ಯಾಸೆಟ್ ಅಲ್ಲಿ, ಸೊ ಸ್ಕೂಲ್ ಟೈಮ್ ಅಲ್ಲಿ. ಸೊ ದಿಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತೀವಿ. ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಇಸ್ ನೆವರ್ ಔಟ್ಡೇಟೆಡ್. ಇವಾಗ್ಲೂ ವಿ ಲಿಸನ್ ಟು ದಟ್. ಒಂದು ಜೋಶ್ ಕೊಡುತ್ತೆ. ಸೊ ಹಾಗೆ ನಮ್ಮಲ್ಲೂ 3 ಸಾಂಗ್ಸ್ ಇದೆ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಶೇರ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ಆಕ್ಚುಲಿ ನಾವು ಸಿಕ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ನ್ಯೂಸ್ ಯಾವಾಗ ಮೇಡಮ್ ಅಂತ. ಸೊ ಫೈನಲಿ ಫುಲ್ ನ್ಯೂಸ್ November 21st ರಿಲೀಸ್ ಆಗ್ತಾ ಇದೆ. ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ ಸಪೋರ್ಟ್ ಇರಲಿ ಅಂತ ಹೇಳ್ಕೊತೀನಿ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳ್ದಾಗೆ ಒಳ್ಳೆ ಫ್ಯಾಮಿಲಿ ತರ ನಾವು ಶೂಟಿಂಗ್ ಮಾಡಿದೀವಿ. ಅಂಡ್ ತುಂಬಾನೇ ವಿ ಹ್ಯಾಡ್ ಲಾಟ್ ಆಫ್ ಫನ್. ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ 2 ಹೀರೋಯಿನ್ಗಳಿದ್ದಾಗ ಅಂತ. ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ತುಂಬಾನೇ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ. ಖುಷಿ ಅವರಾಗಲಿ, ಅವರು ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ಲೇ ಇಲ್ಲ. ನಾವು ಚೆನ್ನಾಗಿ ಕಂಡಿಲ್ಲ, ಏನಾದ್ರು ಒಂದು ಜೊತೆಗೆ ಏನಾದ್ರು ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ರು. It was vice versa. So there was a healthy competition and very nice relationship. So